ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಪ್ಯಾನ್ ಕಾರ್ಡ್ಗೆ ಫ್ರೀಯಾಗಿ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಮೊಬೈಲಲ್ಲಿ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಇವಾಗ ತಾನೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಯಾವುದಾದ್ರೂ ಸೆಂಟ್ರಿಗೆ ಹೋಗಿಬಿಟ್ಟು, ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿಬಿಟ್ಟು ಪ್ಯಾನ್ ಕಾರ್ಡಿಗೆ ಅಪ್ಲೈ ಮಾಡ್ತೀರಾ ಅಂತ ಅಂದರೆ 200ರಿಂದ 300 ರೂಪಾಯಿ ಮಟ್ಟ ನಿಮಗೆ ಅಮೌಂಟ್ ಅನ್ನೋದನ್ನು ತೊಗೊತಾರೆ. ಅದಕ್ಕೆ ನಾನಿಲ್ಲಿ ಫ್ರೀಯಾಗಿ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಿಮ್ಮ ಫೋನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಬ್ರೌಸರ್ನ ಓಪನ್ ಮಾಡ್ಕೊಂಬಿಟ್ಟು ಇನ್ಕಮ್ ಟ್ಯಾಕ್ಸ್ ಅಂತ ಟೈಪ್ನ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಬಿಟ್ಟು ಸರ್ಚನ್ನ ಮಾಡಿ. ಸರ್ಚ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿದೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಮ್ ಅಂತಿದೆಯಲ್ವ, ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇಲ್ಲಿದೆ ನೋಡಿ, ಇನ್ಸ್ಟೆಂಟ್ ಇ ಪ್ಯಾನ್ ಅಂತಿದೆ ಅಲ್ವಾ, ಇಲ್ಲಿದೆ ನೋಡಿ. ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ಥರ ವೆಯ್ಟ್ ಮಾಡಿ ಫ್ರೆಂಡ್ಸ್. ಇಂಟರ್ನೆಟ್ ಸ್ಲೋ ಇದೆ, ಲೋಡಿಂಗ್ ಆಗ್ತಿದೆ. ಇವಾಗ ಓಪನ್ ಅನ್ನೋದು ಆಯಿತು. ಇವಾಗ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಈ ಥರ ಇಂಟರ್ಫೇಸಸ್ ಅನ್ನೋದು ಓಪನ್ ಆಗುತ್ತೆ. ಇವಾಗ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಇಲ್ಲಿ ಗೆಟ್ ನ್ಯೂ ಇ ಪ್ಯಾನ್ ಅಂತಿದೆ ಅಲ್ವಾ, ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸಸ್ ಅನ್ನೋದು ಶೋ ಆಗುತ್ತೆ. ಇಲ್ಲಿ ನೀವು ಪ್ಯಾನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಕಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿದೆ ಅಲ್ವಾ, ಈ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದು ಏನಪ್ಪ ಅಂತಂದರೆ, ನಿಮಗೆ 18 ವರ್ಷ ಅನ್ನೋದು ತುಂಬಿದೆ ಅಂತಂದು ಹೇಳ್ಕೊಳ್ಳೋದಕ್ಕೆ ಅಷ್ಟೇ ಮಾತ್ರ. ಅದಕ್ಕೋಸ್ಕರ ಇದ್ರ ಮೇಲೆ ಕಡೆ ಕ್ಲಿಕ್ನ ಮಾಡ್ಕೊತಾ ಇದ್ದೀವಿ. ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಈ ಥರ ಆಪ್ಷನ್ಸ್ ಅನ್ನೋದು ಬರುತ್ತೆ. ಇದ್ರ ಮೇಲೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನಿಮಗೆ ಇನ್ನೂ ಒಂದು ಆಪ್ಷನ್ ಬರುತ್ತೆ ನೋಡಿ, ಟಿಕ್ ಮಾರ್ಕ್ ಮಾಡೋದು ಬಾಕ್ಸು. ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಜನ್ರೇಟ್ ಆಧಾರ್ OTP ಅಂತ ಬರುತ್ತೆ. ಜನ್ರೇಟ್ ಆಧಾರ್ OTP ಇಲ್ಲಿ ಬಂದಿದೆ ನೋಡಿ, ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ OTP ಅನ್ನೋದು ಸೆಂಡ್ ಆಗುತ್ತೆ. ಇಲ್ಲಿ OTPನ ಎಂಟ್ರ್ ಮಾಡಬೇಕು. OTPನ ಹಾಕೊಂಡಿದ್ದ ತಕ್ಷಣ ನಿಮಗೆ ಇಲ್ಲಿ ಇನ್ನೊಂದು ಬಾಕ್ಸ್ ಕಾಣುತ್ತೆ ಅಲ್ವಾ, ಈ ಬಾಕ್ಸ್ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಕಂಟಿನ್ಯೂ ಬಟನ್, ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡಿಕೊಂಡು ವೇಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಆಧಾರ್ ಕಾರ್ಡ್ ಡೀಟೇಲ್ಸ್ ಏನೇನಿದೆ ಎಲ್ಲ ಬರುತ್ತೆ. ಇಲ್ಲಿ ಟಿಕ್ ಮಾರ್ಕನ್ನು ಇದೆ ನೋಡಿ, ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಕಂಟಿನ್ಯೂ ಆಪ್ಷನ್ ಇದೆ ಅಲ್ವಾ, ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನೀವು ಕಂಟಿನ್ಯೂ ಆಪ್ಷನ್ ಇದೆ ನೋಡಿ, ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸಸ್ ಅನ್ನೋದು ಬರುತ್ತೆ ನೋಡಿ. ನಿಮ್ಮ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ. ಈ ನಂಬರ್ ಇದೆ ಅಲ್ವಾ, ಈ ನಂಬರ್ ಭಾಳ ಇಂಪಾರ್ಟೆಂಟ್. ನೀವು ಇದನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ, ಇಲ್ಲ ಸೇವ್ ಮಾಡ್ಕೊಳ್ಳಿ, ಒಂದು ಕಾಪಿ ಮಾಡಿ ಇಟ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ನಾನು ಹಂಗೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಗೋ ಬ್ಯಾಕ್ ಮೇಲೆ ಕ್ಲಿಕ್ನ ಮಾಡಿ. ಇಷ್ಟೇ ಪ್ಯಾನ್ ಕಾರ್ಡಿಗೆ ಅಪ್ಲೈ ಮಾಡೋದು. ಇದು ಫ್ರೆಂಡ್ಸ್, ನೆಕ್ಸ್ಟ್ ಅದನ್ನು ನೋಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಈ ನಂಬರ್ ಅನ್ನೋದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ಕಾಪಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಇಷ್ಟ ಆದರೆ ಆಧಾರ್ ಕಾರ್ಡ್ ಇದು ಪ್ಯಾನ್ ಕಾರ್ಡ್ ಅನ್ನೋದು ಆಯಿತು. ಇದು ವಿತಿನ್ 1 ವಾರದೊಳಗಡೆ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ನೀವು ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದು, ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಬನ್ನಿ ಆ ಆಪ್ಷನ್ ಕೂಡ ಹೇಳ್ಕೊಡ್ತೀನಿ. ಪೂರ್ತಿ ಬ್ಯಾಕ್ ಬಂದುಬಿಟ್ಟು ವೇಟ್ ಮಾಡಿ ಸ್ವಲ್ಪ. ಮತ್ತೆ ಇಲ್ಲಿ ಇದೆ ಅಲ್ವಾ ಆಪ್ಷನ್, ಇನ್ವೆಸ್ಟ್ ಇ ಪ್ಯಾನ್ ಅಂತಿದೆ ಅಲ್ವಾ, ಇನ್ಸ್ಟೆಂಟ್ ಇ ಪ್ಯಾನ್ ಇದೆ ಅಲ್ವಾ, ಇನ್ಸ್ಟೆಂಟ್ ಇ ಪ್ಯಾನ್ ಇದೆಯಲ್ವ, ಅದ್ರ ಮೇಲುಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ವೇಟ್ ಮಾಡಿ, ಲೋಡ್ ಆಗ್ತಿದೆ. ಲೋಡಿಂಗ್ ಆದಮೇಲೆ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಚೆಕ್ ಸ್ಟೇಟಸ್ ಡೌನ್ಲೋಡ್ ಇ ಪ್ಯಾನ್ ಅಂತಿದೆ ಅಲ್ವಾ, ಇಲ್ಲಿದೆ ನೋಡಿ ಕೆಳಗಡೆ ಚೆಕ್ ಸ್ಟೇಟಸ್ ಡೌನ್ಲೋಡ್ ಇ ಪ್ಯಾನ್ ಇದೆ ಅಲ್ವಾ, ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕಂಟಿನ್ಯೂ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಇಲ್ಲಿ ಆಧಾರ್ ನಂಬರ್ನ ಹಾಕಿ ಕಂಟಿನ್ಯೂ ಕೊಡಬೇಕು. ಆಧಾರ್ ನಂಬರ್ನ ಹಾಕಿ ಕಂಟಿನ್ಯೂ ಕೊಟ್ಟಮೇಲೆ ಒಂದು OTP ಬರುತ್ತೆ. OTPನ ಇದು ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಅನ್ನೋದು OTPನ ಕೊಡಿ. ನಾನು ಇವಾಗ ಅಪ್ಲೈ ಮಾಡಿರೋದ್ರಿಂದ ನಿಮ್ಗೆ ಫುಲ್ ಹೇಳ್ಕೊಡ್ತಿಲ್ಲ, ಯಾಕಂದರೆ 1 ವಾರ ಆದರೂ ಟೈಮ್ ಬೇಕು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಡೌನ್ಲೋಡ್ ಮಾಡೋದು ಬೇಕಂದರೆ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಧನ್ಯವಾದ.